ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಮತ್ತೆ ನಾನು ನಿಮಗೆ ಆನೆ ವಾಕಿಂಗ್ ಜೊತೆ ಸಿಗ್ತೀನಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆದ್ರೆ ಈ ಸಲ ನಾನು ನಮ್ಮಮ್ಮ ಮತ್ತೆ ನಮ್ಮ ಪಾಪನ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಪಾಪು ದೊಡ್ಡೋಳಾದ್ಮೇಲೆ ಅವಳು ಗೊತ್ತಾಗಬೇಕು ನಾನು ಚಿಕ್ಕವಳಾಗಿರುವಾಗ ಇದನ್ನೆಲ್ಲ ನಾನು ನೋಡಿದೆ ಅಂತ. ನಮ್ಮ ಪಾಪು ತುಂಬಾ ಲೈವ್ಲಿ ಗರ್ಲ್. ಯಾರೇ ಕರೆದ್ರು ಯಾರೇ ಖುಷಿಯಾಗಿ ಮಾತಾಡ್ಸಿದ್ರು ಅವ್ರ ಜೊತೆ ಹೋಗೇ ಬಿಡ್ತಾಳೆ. ಅಂತೂ ಇಂತೂ ನಾವು ಮೈಸೂರಿಗೆ ತಲುಪಿಟ್ವಿ. ಆದ್ರೆ ನಾವು ಮೈಸೂರಿಗೆ ಹೋಗೋಷ್ಟಲ್ಲ ಆಗಿದ್ದು 5:30. ಆದ್ರೆ ಆನೆ ಬರಕ್ ಸ್ಟಾರ್ಟ್ ಆಗಿದ್ದು 6:45. ಅಂತೂ ಇಂತೂ ನಮ್ಮ ಆನೆಗಳು ರೋಡ್ಗೆ ಬಂದಾಯ್ತು. ನಾನು ವಿಡಿಯೋ ಮಾಡ್ಕೊಳ್ಳೋ ಜೋಶಲ್ಲಿ ಕ್ಯಾಮ್ರಾದು ಫ್ಲಾಶ್ ಲೈಟ್ ಆನ್ ಆಗೋಯ್ತು. ಅವ್ರು ಬಂದು ಆಫ್ ಮಾಡ್ಕೊಳಪ್ಪ ಅಂತ ಹೇಳ್ತಾ ಇದ್ರು. ಆನೆಗಳನ್ನ ನೋಡುವಾಗ ನಮ್ಮ ಪಾಪು ಅಷ್ಟು ಸಖತ್ತಾಗಿ ಎಕ್ಸ್ಪ್ರೆಷನ್ ಕೊಟ್ಲು ಅಂತ ನಂಗೆ ಈ ವಿಡಿಯೋನ ಎಡಿಟ್ ಮಾಡಬೇಕಾದ್ರೇನೆ ಗೊತ್ತಾಗಿದ್ದು. ಪರವಾಗಿಲ್ಲ, ಅವಳು ಏನೋ ಒಂದು ನೋಡಿದೀನಿ ಅಂತ ರೆಕಗ್ನೈಸ್ ಮಾಡಿದ್ಲು ಅಂತ ನಂಗೆ ಖುಷಿ ಆಯ್ತು. ಕೊನೆಗೂ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು ಹೆವಿ ಯೂಸ್ ಆಯ್ತು. ಹೋಗೋಕ್ಕೂ ಮುಂಚೆ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಹೋಗ್ಬೇಕಾದ್ರಂತೂ ಸ್ವರ್ಗನೇ ನೋಡ್ದಂಗೆ ಆಯ್ತು. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂದ್ರೆ ಈ ವರ್ಷ. ನೀವಂತೂ ಈ ವರ್ಷ ಲೈಟಿಂಗ್ಸ್ ನ ಮಿಸ್ ಮಾಡ್ಕೊಳ್ಳಂಗೆ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ. ಎಸ್ಪೆಷಲಿ ನವಿಲುಗಿರಿ. ನಮ್ಮಮ್ಮ ತನ್ನ ಮೊಮ್ಮಗಳು ಬಲೂನ್ ನೋಡಿ ಕಿರ್ಚ್ಕೊಂಡ್ಲಲ್ಲಪ್ಪ ಅಂತ ಒಂದು ಬಲೂನೇ ತಗೊಟ್ಬಿಟ್ರು. ಅಷ್ಟು ಪ್ರೀತಿ ನಮ್ಮ ಮೊಮ್ಮಗಳ ಮೇಲೆ. ಹೋಗಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಒಂದು ಮಾತು, ಈ ವರ್ಷದ ದಸರಾ ಲೈಟಿಂಗ್ಸ್ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಒನ್ಸ್. ಈ ವಿಡಿಯೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.